ಬಾಗಲಕೋಟೆ ಜಿಲ್ಲೆ ಬಾಗಲಕೋಟ ಲೋಕಸಭಾ ಮತಕ್ಷೇತ್ರ 3ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಸಂಯುಕ್ತಾ ಪಾಟೀಲರ ಚುನಾವಣೆ ಪ್ರಯುಕ್ತ ಹುನಗುಂದ ನಗರ ವ್ಯಾಪ್ತಿಯ ಯುವ ಕಾರ್ಯಕರ್ತರ ಚುನಾವಣಾ ಪ್ರಚಾರ ಸಭೆಯು ದಿನಾಂಕ ಏಪ್ರಿಲ್ 29, 2024 ರಂದು ಸಂಜೆ 8 ಗಂಟೆಗೆ ಹುನಗುಂದ ಪಟ್ಟಣದ ತೆನಹಳ್ಳಿ ಲೇಔಟ್ನಲ್ಲಿ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಬಸವರಾಜ ಹೊಸೂರರ ಒಡೆತನದ ಪ್ಲಾಟಿನಾವರಣದಲ್ಲಿ ಅಭ್ಯರ್ಥಿಗಳ ಸಹೋದರರಾದ ಸತ್ಯಜಿತ್ ಎಸ್ ಪಾಟೀಲರ ನೇತೃತ್ವದಲ್ಲಿ ಹಾಗೂ ಹಿರಿಯ ಮುಖಂಡರಾದ ಶರಣಪ್ಪ ಹೊಸೂರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಒಂದು ಪ್ರಚಾರ ಸಭೆಯಲ್ಲಿ ವಿಎಂ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರವಿಹುಚನೂರರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಹುನಗುಂದ ಪಟ್ಟಣದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರರ ಮುಂದಾಳತ್ವದಲ್ಲಿ ಮತಕ್ಷೇತ್ರದಾದ್ಯಂತ ಹಗಲಿರಳು ಪ್ರಚಾರ ಮಾಡಿ 40,000 ಮತಗಿಂತಲೂ ಹೆಚ್ಚು ಅಂತರ ಗೆಲುವಿಗೆ ಶ್ರಮಿಸುತ್ತೇವೆ. ನಿಮ್ಮಿಂದ ನಾವು ಹಣದ ನಿರೀಕ್ಷೆ ಮಾಡಲ್ಲ. ನಮ್ಮ ಸ್ವಂತ ಖರ್ಚಿನಲ್ಲೇ ಅಭ್ಯರ್ಥಿ ಸಂಯುಕ್ತಾ ಪಾಟೀಲರನ್ನು ಗೆಲ್ಲಿಸುತ್ತೇವೆ. ಅವರು ನಿಮ್ಮ ಸಹೋದರಿಯಲ್ಲ, ಅವರು ನಮ್ಮ ಸಹೋದರಿಯಾಗಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಅನುಮಾನವೇ ಬೇಡವೆಂದು ವಾಗ್ದಾನ ಮಾಡಿದರು. ನಂತರ ಅಭ್ಯರ್ಥಿ ಸಂಯುಕ್ತಾರ ಸಹೋದರ ಸತ್ಯಜೀತರು ಮಾತನಾಡಿ, ಬಸವಣ್ಣವರ ವಚನಗಳನ್ನು ವಾಚಿಸುತ್ತಾ ಕಾಂಗ್ರೆಸ್ ಪಕ್ಷವು ಸ್ವತಂತ್ರ ನಂತರ 70 ವರ್ಷಗಳ ಅವಧಿಯಲ್ಲಿ ದೇಶವನ್ನು ಹಾಳುಗೆಡುವಿದೆ ಎಂಬ ಬಿಜೆಪಿ ಪಕ್ಷದ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ನೆಹರು ಅವಧಿಯಲ್ಲಿ ಶೈಕ್ಷಣಿಕ ಕ್ರಾಂತಿ, ಇಂದಿರಾ ಗಾಂಧಿರ ಅವಧಿಯಲ್ಲಿ ಹಸಿರು ಕ್ರಾಂತಿ, ರಾಜೀವ ಗಾಂಧಿಯವರ ಕಾಲದಲ್ಲಿ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಮತ್ತು 18 ವಯಸ್ಕ ಭಾರತ ಪ್ರಜೆಗಳಿಗೆ ಮತದಾನದ ಅವಕಾಶ ಕಲ್ಪಿಸಿದ್ದ ಯಾರು ಎಂದು ಪ್ರಶ್ನಿಸುತ್ತಾ, ಹಾಗೂ ಆರ್ಥಿಕ ತಜ್ಞ ಮತ್ತು ಮಾಜಿ ಪ್ರಧಾನಿಗಳಾದ ಮನಮೋಹನ ಸಿಂಗರು 72 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ಐತಿಹಾಸಿಕವಾದ್ದೆಂದು ಬಣ್ಣಿಸುತ್ತಾ, ಕಾಂಗ್ರೆಸ್ ಪಕ್ಷೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನದಲ್ಲಿ ಕಲ್ಪಿಸಿದ ಸಮಾನತೆ, ಸಮಾಜವಾದ, ಸಮೃದ್ಧಿಗೆ ಪೂರಕವಾಗಿ ನುಡಿದಂತೆ ನಡೆದುಕೊಳ್ಳುವ ಸರ್ಕಾರ ನಮ್ಮದಾಗಿ ಎಂದರು. ನಂತರ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ, ಲೋಕಸಭಾ ಕ್ಷೇತ್ರದಲ್ಲಿ 4 ಬಾರಿ ಸಂಸದರಾದ ಗದ್ದಿಗೌಡರು, ಕುಡಚಿ ಮತ್ತು ರಾಯಚೂರು ರೈಲ್ವೆ ಯೋಜನೆ, ಪ್ರವಾಸೋದ್ಯಮ, ಮಹಾದಾಯಿ, ಕೃಷ್ಣಾ ಮೇಲ್ದಂಡ ಯೋಜನೆಯು ನೆನಗುದಿಗೆಗೆ ಬಿದ್ದಿದ್ದು ಹಾಗೂ ರಾಜ್ಯದಿಂದ 4,30,000 ಕೋಟಿಷ್ಟು ತೆರಿಗೆ ಹೋದರೂ ಸಹ ರೈತರ ಸಂಕಷ್ಟಕ್ಕೆ ಸರ್ಕಾರ 2 ಬಾರಿ ಬರ ಪರಿಹಾರ ಮತ್ತು ಸಾಲಮನ್ನಾದ ಬಗ್ಗೆ ಮನವಿ ಮಾಡಿದರೆ ಸ್ಪಂದಿಸದಿರುವುದು ಮತ್ತು ದೆಹಲಿ ಗಡಿ ಪ್ರದೇಶದಲ್ಲಿ ಪ್ರತಿಭಟನಾನಿರತ ರೈತರ ಮೇಲೆ ದರ್ಜನೆ ಎಸಗಿರುವ ಬಗ್ಗೆ ಹಾಗೂ ಉದ್ಯಮಿಗಳಿಗೆ 14 ಲಕ್ಷ ಕೋಟಿ ಸಾಲ ಮನ್ನಾ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗೆ ರಾಜ್ಯದ 25 ಸಂಸದರು ತುಟಿ ಬಿಚ್ಚದಿರುವುದು ಸೇರಿ ಸಾಲು ಯೋಜನೆಗಳ ವೈಫಲ್ಯಗಳನ್ನು ಪ್ರಸ್ತಾಪಿಸಿ ಜಿಲ್ಲೆಯ ಸಮಗ್ರಾಭಿವೃದ್ಧಿಗೆ ಸಹೋದರಿ ಸಂಯುಕ್ತಾ ಪಾಟೀಲರಿಗೆ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಪ್ರಚಾರ ಸಭೆಯ ವೇದಿಕೆಯನ್ನು ಮುಖಂಡರಾದ ಬಸವರಾಜ ಹೊಸರರು ಸೇರಿದಂತೆ ಇತರರು ಅಲಂಕರಿಸಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್, ಹುನಗುಂದ. ನೀವೆಲ್ಲರೂ ಸಾಥ್ ಇರಬೇಕಾಗಿತ್ತು. ಅದಕ್ಕೆ ಆ ದೃಷ್ಟಿಯಿಂದ ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಎಲ್ಲದಕ್ಕೂ ಸಿದ್ಧಿದ್ದು ನಾವು ಸಂಯುಕ್ತಾ ಪಾಟೀಲ್ರವ್ರನ್ನ 100ಕ್ಕೆ 100 ಜಯಶೀಲರನ್ನಾಗಿ ನಾವು ಮಾಡ್ತೀವಂತ ನಾವು ಇವತ್ತು ಎಲ್ಲ ಯುವಕರ ಪರವಾಗಿ ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ. ಆ ಥರ ನಮ್ಮದೊಂದು ಏನಿಲ್ಲ, ಯಾವುದೇ ಸಂದರ್ಭ ಬಂದರೂ ನಮ್ಮ ಜೊತೆ ನಮ್ಮ ಸಾಹೇಬರು ಅದಾರ. ಆ ಸಾಹೇಬ್ರ ಜೊತೆ ನೀವು ನಮ್ಮ ಜೊತೆ ಯಾವಾಗಲೂ ಎಂಥ ಸಂದರ್ಭದಾಗ ನೀವಿರಿ ಅಂತ ನಮ್ಮ ಯುವಕರ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಂಡಷ್ಟೇ. ನಾವು ನಿಮ್ಮನ್ನು ಯಾವುದೇ ರೀತಿ ನಾವು ರೊಕ್ಕ ಬಿಡೋದಿಲ್ಲ, ನಿಮ್ಮ ಗಾಡಿ ಬಿಡೋದಿಲ್ಲ, ನಿಮ್ಮ ಏನೂ ಬಿಡೋದಿಲ್ಲ. ನಾವು ನಿಮ್ಮ ಯಾವುದೂ ಅಧಿಕಾರ ಬಿಡೋದಿಲ್ಲ, ಏನೂ ಬಿಡೋದಿಲ್ಲ. ನಮ್ಮ ಯುವಕರ ಜೊತೆ ನಮ್ಮ ಯಾವ್ದಾರ ಒಂದು ಯುವಕ ಮುಖಂಡರು ಒಂದು ಫೋನ್ ಹಚ್ಚಿದಾಗ ನೀವು ಹಲೋ ಅಂದ್ರೆ ಸಾಕು, ನಮಗೇನೂ ಬೇಕಾಗಿಲ್ಲ. ನೀವು ಕಿಸೆದಾಗ 10,000 ತೆಗೆದುಕೊಟ್ರು ನಮ್ಗೆ ಬೇಡ. ನಿಮಗಿನ್ನ ಏನರ ನಮ್ಮ ಯುವಕರ ವತಿಯಿಂದ ನಾವೇನು ಖರ್ಚು ಮಾಡಬೇಕು, ಏನು ಮಾಡಬೇಕು, ಇಂಥ ಜವಾಬ್ದಾರಿ ನಿಮ್ದು ಐತೆ ಅಂತ ಹೇಳ್ರಿ. ನಮ್ಮ ವೈಯಕ್ತಿಕ ನಾವು ಖರ್ಚು ಮಾಡ್ಕೊಂಡು ನಾವು ಇಲೆಕ್ಷನ್ನು ನಿಮ್ಮ ಸಹೋದರಿಯಲ್ಲ ನಮ್ಮ ಸಹೋದರಿ ಚುನಾವಣೆ ನಿಂತಾಳ ಅಂತ ತಿಳ್ಕೊಂಡು ನಾವು ಇವತ್ತು ನಾವು ಎಲೆಕ್ಷನ್ ಮಾಡ್ತೀವಿ ಸರ್. ನಮ್ದು ಯಾವುದೂ ನಾವು ಖಂಡಿತವಾಗಿ ಪ್ರಾಮಾಣಿಕವಾಗಿ ನಾವು ಯಾವ ದೇವರು ಸಾಕ್ಷಿ ಮಾಡಿರೋದು ಕೂಡು ಸಂಘ ಜಾತ್ರೆ ಆಗೈತಿ. ಆ ಕೂಡು ಸಂಘಕ್ಕನ್ನ ಹಾನಿ ಮಾಡಿ ಹೇಳ್ತೀವಿ. ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಾವು ಗೆಲ್ತೀವಿ ಅನ್ನೋ ಭರವಸೆಯನ್ನು ನಮ್ಮ ಸಾಹೇಬರು ನಮಗೊಂದು ಆದೇಶ ಮಾಡ್ಯಾರ. ನೀವೇನಿದ್ರು ಯಾವುದೇ ರೀತಿ ಎಂಥ ಸಂದರ್ಭಕ್ಕೂ ಮಾಡಬೇಕು. ನಾವು 30,000ರಿಂದ ಏನು ಲೀಡ್ನಾಗ ಗೆದ್ದೀವಿ
ಇನ್ನೂ 10,000 ಹೆಚ್ಚಾಗಿ ನಾವು 40,000 ಲೀಡ್ನಾಗ ಗೆದ್ದಿಬೇಕಂತ ಏನು ಹೇಳ್ಯಾರ ಆ ಪ್ರಕಾರ ನಾವು ನಮ್ಮ ಸಾವಿರ ಚುನಾವಣೆ ಯಾವ ರೀತಿ ಮಾಡೀವಿ, ನಮ್ಮ ಸಾವಿರ ಚುನಾವಣೆ ಎಷ್ಟು ಎಲ್ಲಿಗೊಟ್ಟು ಮಾಡೀವಿ ಅದಕ್ಕಿಂತ ಹೆಚ್ಚು ನಿಮ್ಮ ಚುನಾವಣೆ ನಾವು ಮಾಡ್ತೀವಿ ಅಂತ ಭರವಸೆನ ನಾ ಸಂದರ್ಭವಾಗ ನಮ್ಮ ತಮ್ಮರ ಪರವಾಗಿ ನಾನು ಭರವಸೆಯನ್ನು ಕೊಡ್ತಾ ದಯವಿಟ್ಟು ಎರಡು ಮಾತು ಇಸ್ವಿಯ ಲೋಕಸಭೆ ಚುನಾವಣೆಯನ್ನು ಎದುರಿಸಲಿಕ್ಕತ್ತೀವಿ. ಆ ಹಿನ್ನೆಲೆಯಲ್ಲಿ ನನ್ನ ಪರವಾಗಿ ಪ್ರಚಾರ ಮಾಡಲು ಹಾಗೂ ಪರವಾಗಿ ನಿಮ್ಮ ಅಭ್ಯರ್ಥಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವಾದರ್ಶಗಳು ಸಿದ್ಧಾಂತಗಳ ಬಗ್ಗೆ ಬೆಳಕು ಚೆಲ್ಲಲು ನಾ ಇವತ್ತು ನಿಮ್ಮ ಜೊತೆ ಸೇರೇನೆ. ಇತ್ತೀಚೆಗೆ ಯಾವುದೇ ನಾವು ಲೋಕಸಭೆ ಚುನಾವಣೆಯನ್ನು ತೆಗೆದು ನೋಡಿದ್ರೆ ಯಾವಾಗೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಕಟ್ಟಾಳುಗಳು ಅವ್ರು ಹೋಗಿ ಆಡಳಿತದಾಗಿರ್ತಕ್ಕಂಥ BJP ಪಕ್ಷದವ್ರಿಗೆ ಕೇಳ್ತಾರೆ, 10 ವರ್ಷ ಆಡಳಿತದಾಗಿದ್ರಿ ಏನು ಮಾಡಿರಿ ಅಂತ ಕೇಳಿದ್ರೆ ಒಂದು ಹೊಸ ಚಟ ಕಲ್ತು ಬಿಟ್ಟಾರೆ. 70 ವರ್ಷ ನೀವೇನು ಮಾಡಿರಿ ಅಂತ ಹೇಳಿ ಕೇಳುವಂಥ ಒಂದು ಚಟ ಕಲ್ತಾರೆ. ಯಾವುದೇ ಲೋಕಸಭೆ ಚುನಾವಣೆ ಯಾವ ಹಿನ್ನೆಲೆಯಲ್ಲಿ ನಡೀತೈತಪ್ಪ ಅಂದ್ರೆ ರಾಷ್ಟ್ರೀಯ ಯೋಜನೆಗಳು, ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಅವುಗಳ ಆಧಾರದ ಮೇಲೆ ಲೋಕಸಭೆ ಚುನಾವಣೆಗಳು ನಡೀತಾವೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, 70 ವರ್ಷ ಅಧಿಕಾರದಾಗಿದ್ರಿ ಏನು ಮಾಡಿರಿ ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ನಾವು ಯಾರೂ ವಿಚಲಿತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ದೇಶದಾಗ 99% ಎಲ್ಲ ಅಣೆಕಟ್ಟುಗಳು ಕಾಲುವೆಗಳು ಕಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆಗಳನ್ನು ಮಾಡಿದ್ವಿ. ಸ್ವಾತಂತ್ರ್ಯ ಸಿಕ್ಕಾಗ ದೇಶದಾಗ ಕೇವಲ 18% ಸಾಕ್ಷರತೆ ಇತ್ತು, ಅಂದ್ರೆ ಓದೋದು ಬರೆಯೋದ್ರಿ 18%. ಇವತ್ತು ನಮ್ಮ ಮನ್ಯಾಗ ಒಬ್ಬರು ಅಜ್ಜಿ ಆ ಬಸ್ ಮೇಲೆ ನಾಮಪದಕ ಓದಿ, ದಾರಿಯ ಪದಕ ಓದಿ ಗೋಳ್ಗುಂಬಟ್ ನೋಡಿ ಬರಬೇಕಾದ್ರೆ ಅದು ಸಾಕ್ಷರತೆಯದು ಒಂದು ಕೊಡುಗೆ. ಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾಡಿದ್ರು, ಜಿಲ್ಲಾ ಆಸ್ಪತ್ರೆ ಮಾಡಿದ್ರು, IITಗಳು ಮಾಡಿದ್ರು, IIMಗಳನ್ನು ಮಾಡಿದ್ರು. ಮೊನ್ನೆ ಪ್ರಧಾನಮಂತ್ರಿಗಳು ಮಾತಾಡ್ಕೋತ ಒಮ್ಮಲ್ಗೆ ಏನಂದ್ರು, ಕೋವಿಡ್ ರೋಗ ಬಂದಾಗ ನಿಮಗೆ ಲಸಿಕೆ ನಾವು ಉಚಿತವಾಗಿ ನೀಡೀವಿ ಅನ್ನುವಂಥ ಒಂದು ಮಾತಾಡ್ಬಿಟ್ರು ಅವ್ರು ತಪ್ಪಿ. ಲಸಿಕೆ ಉಚಿತವಾಗಿ ನೀಡೀವಿ ಅಂಥೇಳಿ ಬಹುತೇಕ ಅವ್ರ ಮನಸ್ದಾಗ ನಿಮಗೆ ಮಾರ್ಬೇಕು ಅಂದ್ಕೊಂಡಿದ್ರು ಏನೋ ನನಗೆ ಗೊತ್ತಿಲ್ಲ. ಬಟ್ ಹಿಂದೆ ಪೋಲಿಯೋ ಅನ್ನುವಂಥ ಒಂದು ರೋಗನೂ ಕೂಡ ಇತ್ತು. ಅದಕ್ಕೆ ಲಸಿಕೆ ನೀಡಿ ಕಾಂಗ್ರೆಸ್ ಪಕ್ಷ ಬಹುತೇಕ ನಿರ್ಮೂಲ ಮಾಡುವಂಥ ಒಂದು ಕೆಲಸ ಮಾಡಿತ್ತು. ಆದರೆ ಎಂದು ಕಾಂಗ್ರೆಸ್ ಪಕ್ಷ ಉಚಿತವಾಗಿ ನೀಡೈತಿ ಅಂತ ಹೇಳಿ ತಮ್ಮ ಬೆನ್ನ ತಾವೇ ಚಪ್ಪರಿಸ್ಕೊಂಡಿಲ್ಲ. ಅದು ಒಂದು ಕರ್ತವ್ಯ, ಅದು ಸರ್ಕಾರದ ಕರ್ತವ್ಯ ಏನೈತಿ, ನಮ್ಮ ಮತ ಬಾಂಧವರು ಏನದಾರ, ನಾಗರಿಕರು ಏನದಾರ ದೇಶದ್ದು, ಅವರಿಗೆ ಸವಲತ್ತುಗಳನ್ನು ಮುಟ್ಸೋದೈತಿ ಹೊರತು ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ದಾರಿ ತಪ್ಪಿಸುವಂಥದ್ದಲ್ಲ. ಆದರೆ ಏನಾದರೂ ನಡಿಲಿಕ್ಕತ್ತಿದ್ರೆ ಬರೇ ದಾರಿ ತಪ್ಪಿಸೋದೇ ನಡಿಲಿಕ್ಕತ್ತೈತಿ. ಇತ್ತೀಚೆಗೆ ಏನೇ ತೆಗೆದು ನೋಡಿದ್ರೂ ದಾರಿ ತಪ್ಪಿಸುವಂಥ ಕೆಲಸ. ಈಗ ತಾನೇ ಹೇಳಿದೆ, ಸಾಕ್ಷರತೆ ಎಲ್ಲಿಂದ ತಂದು ಎಲ್ಲಿಗಿಟ್ರು. ಯಾವ ದೇಶದಾಗ 1000 ಹೆರಿಗೆಗಳಲ್ಲಿ 200 ಮಕ್ಳು ಕಳ್ಕೊತಿದ್ವಿ, 2013 ಒಳಗಾಗಿ ಕೇವಲ 20 ಕೆಳಗಿಳಿಸಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ. 200 ಮಕ್ಳು ಮೃತಪಡ್ತಿದ್ರು. ಎಲ್ಲ ಗೂಗಲ್ ಹೊಡೀರಿ, ಮತ್ತು ನಾ ಸುಮ್ಮನೆ ಹೊಡ್ಯಾಕತ್ತಾನ ತಿಳ್ಕೊಬೇಡ್ರಿ. ಇಲ್ಲ 20 ಅಣ್ಣವ್ರೆ ಬಂದ್ಬಿಡ್ರಿ. 18 ವಯಸ್ಸದವರು ಕೂಡ ಶಾಣೆ ಅದಾರ, ಅವ್ರಿಗೂ ಮತದಾನ ನೀಡುವಂಥ ಒಂದು ಜಾಗೃತಿ ಐತಿ, ಅವ್ರಿಗೂ ಸಿಗಬೇಕು ಅಂಥೇಳಿ ರಾಜೀವ್ ಗಾಂಧಿ ಅವರು 18 ವಯಸ್ಸದವ್ರಿಗೆ ಸತ್ಯಕ್ಕೆ ಮತದಾನದ ಹಕ್ಕು ಕೊಡಿಸ್ಕೊಟ್ರು. ಅದು ಕಾಂಗ್ರೆಸ್ ಪಕ್ಷ ಮಾಡಿ. ಅದಕ್ಕೆ ಇವತ್ತು ನಾವು ಭಾಳ ದೃಢತೆ ಅಂತ ಕೇಳಬೇಕು. ಒಂದು ಕಡೆ ಬಸವಣ್ಣಪ್ಪ ಅವ್ರು ಹೇಳ್ತಾರೆ, ಅಂಜಿದರಾಗೋದು, ಅಳುಕಿದರಾಗೋದು, ವಜ್ರ ಪಂಜರದೊಳಗಿದ್ದರಾಗೋದು, ತಪ್ಪದೆಲ್ಲವೂ ಲಲಾಟಲಿಖಿತ, ಕಕ್ಕುಳತ ಭಟ್ಟರಾಗೋದು ನೋಡ ಧೃತಿಗೆಟ್ಟು ಮನದಾತಗೆಟ್ಟರೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕೇಳಬೇಕು, 10 ವರ್ಷ ಇದ್ರಪ್ಪ ನೀವು ಅಧಿಕಾರದಾಗ ಏನು ಮಾಡಿಕೊಟ್ಟಿರಿ ನಮಗೆ, ಅದು ಕೇಳಬೇಕಾಗಿತ್ತು. ದೊಡ್ಡ ಆಶ್ವಾಸನೆಗಳನ್ನು ಕೊಟ್ಟಿದ್ರು ದೇಶಕ್ಕೆ. ನಾನು ಸ್ವಲ್ಪ ಮರೆ ಹೋಗಿದ್ದೆ. ಅದಕ್ಕೆ ಎಲ್ಲ ಬದಲಾಗ್ತೈತಿ ಅಂತ ಹೇಳಿ ಜನ ಅವ್ರಿಗೆ ಓಟ್ ಹಾಕಿದ್ರು. 15 ಲಕ್ಷ ರೂಪಾಯಿ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ಏನೈತಿ ನೈಜ ಸ್ಥಿತಿ ಏನೈತಿ? 70 ವರ್ಷದಾಗ ಬಹುತೇಕ ಎಂದೂ ನಡಿಲಾರ್ದಂಥದ್ದು ನಡೆದೋಯ್ತು. MLAಗಳನ್ನು ಖರೀದಿ ಮಾಡಿ ಒಂದು ವಾಮ್ ಮಾರ್ಗದಿಂದ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಸನ್ನಿವೇಶ ನೀವೇ ನೋಡಿದ್ರಿ. ಹ್ಯಾಂಗೆ ಪ್ರೈವೇಟ್ ವಿಮಾನದಾಗ ಹಾರಿದ್ರಿಲ್ರಿ, ನ್ಯೂಸ್ದಾಗ ಹ್ಯಾಂಗೆ ತೋರಿಸತ್ತಿದ್ರು ಪ್ರೈವೇಟ್ ವಿಮಾನದಾಗ ಹಾರೋದು. ರೈತರದ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ನೋಡ್ರಿ ಗೊಬ್ಬರದ ರೇಟ್ ಸದ್ಯಕ್ಕೆ ಬಹುತೇಕ ಇಲ್ಲಿ ಯಾರೇ ಹೊಲಾನು ಇರ್ಬೇಕು. ಇಲ್ಲಿ ಹುಡುಗರದು ರೈತರಿಗೆ ಸೇರಿ ಗೊಬ್ಬರದ ರೇಟ್ ಎಲ್ಲಿಗೆ ಬಂದಿತ್ತು, ಬೀಜದ ರೇಟ್ ಎಲ್ಲಿಗೆ ಬಂದಿತ್ತು, ಸಿಮೆಂಟ್ ಕೆಬ್ಬಣ ಅದರ ರೇಟ್ ಎಲ್ಲಿಗೆ ಬಂದಿತ್ತು. ಬೈಕೋ ಮಾಡ್ಕೋತಿದ್ರು. 50 ರೂಪಾಯಿ ಪ್ರಸಿದ್ಧ ಐತಿ.
ಇವುಗಳ ಬಗ್ಗೆ ಉದ್ಯೋಗ ನೀಡಿಸ್ಬೋದು ಅಂತ ಹೇಳಿ ಜಾಗೃತಿ ಮೂಡಿಸ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇವು ಎಲ್ಲ ವಿಷಯಗಳನ್ನು ಲೋಕಸಭೆಯಲ್ಲಿ ಎತ್ತುವಂಥ ಒಂದು ವ್ಯಕ್ತಿ ಯಾರಾದರೂ ಇದ್ರೆ ಅದು ಸಂಯುಕ್ತಾ ಪಾಟೀಲ್ ಅವ್ರು ಆಗ್ತಾರೆ ಅಂತ ಹೇಳಿ ನಿಮಗೆ ಭರವಸೆ ನೀಡ್ಲಿಕ್ಕೆ ಬನ್ನಿ. ನಿಮಗೆ ಭರವಸೆ ನೀಡ್ಲಿಕ್ಕೆ ಬನ್ನಿ. ನಾವು ಹತಾಶರಾಗೋದು ಬೇಡ. ಇವತ್ತಿನ ದಿವಸ ಇವತ್ತು ನಾವು ಹೋಗಿ ಮಾತಾಡ್ಬೋದು. ಅಲ್ಲೇ ಹೆಬ್ಬಳ್ಳಿಗೆ ಗಾದಿಗೌಡ್ರು ಊರು ಅವ್ರು ಹೇಳಿದ್ರಲ್ಲಿ ಗದ್ದಿಗೌಡ್ರೇನ್ರಿ ಗಾದಿಗೌಡ್ರು ವರ್ಷಕ್ಕೆ 1 ಕಿಲೋಮೀಟರ್ ಆಗೈತಿ, ಇವತ್ತು 20 ಕಿಲೋಮೀಟ್ರಿಗೆ ಬಂದು ನಿಂತೈತಿ ಅಂತ ಹೇಳಿದ್ರು. ಕುಡ್ಚಿ ಬಾಗಲಕೋಟೆ ರೈಲ್ವೆ ಬ್ರಾಡ್ಗೇಜ್. ಇವಾಗ ಪ್ರಧಾನ ಮಂತ್ರಿಗಳ ಭಾಷಣ ಕೇಳಿದ್ರೇನು ಬುಲೆಟ್ ಟ್ರೈನ್ ಕೊಡಿಸ್ತಾರತ್ತ. ಕುಡ್ಚಿ ಬಾಗಲಕೋಟೆ ರೈಲ್ವೆ ಆಗಿಲ್ಲಿನ ಬುಲೆಟ್ ಟ್ರೈನ್ ಹಾಕಿ ಕೊಡ್ತಾರ. ಹವಾಯಿ ಚಪ್ಪಲ್ ವಿಮಾನದಾಗ ಆಡ್ಬೇಕು, ವಿಮಾನ ನಿಲ್ದಾಣ ಇಲ್ಲ. ಅದು ನನ್ನ ಸಹೋದರಿ ಸಂಯುಕ್ತಾ ಪಾಟೀಲ್ ಅವರು ನಿಮ್ಮ ಪ್ರತಿಧ್ವನಿ ಯಾಕೆ ಕೆಲಸ ಮಾಡ್ತಾರೆ. ನಿಮಗೆ ಭಾಳ ದುರ್ದೈವ್ರಿ. ದೇಶದಾಗ 500ಕ್ಕಿಂತಲೂ ಅಧಿಕ ಸಂಸದರದಾರ, 500ಕ್ಕಿಂತಲೂ ಹೆಚ್ಚು. ಮುಸ್ಲಿಂ ಅಂದ್ರೆ ಇವ್ರು JDS ಇದ್ದಾಗ ಇವ್ರು ನಮಾಜ್ ಮಾಡಿದ್ದು ಅವು ಕೆಬಿ ಕೊಂಡಾರ, ಟಿಪ್ಪು ಸುಲ್ತಾನ್ ಕಡ್ಡ ಕಡ್ಕೊಂಡಾರ, ಇವೆಲ್ಲ ಗೊತ್ತಿದ್ದ ವಿಷಯನೇ ಸರ್. ಏನಂದ್ರೆ ನಮ್ಗೆ ಗೊತ್ತಿದ್ವಿ, ಅವ್ರೇನು ಮಾಡಿಲ್ಲ. ಈಗೇನಾಗೈತಂದ್ರೆ ಹಿಂದೂ ಬ್ರ್ಯಾಂಡ್ ಅಂತಾರೆ. ಈಗ ಯಾವಾಗ ಈ 10 ವರ್ಷದಾಗ ಏನು MLC ಆಗಿ ಬಂದರು, ಇವ್ರು ಅಷ್ಟು ಹಿಂದೂ ಬ್ರ್ಯಾಂಡ್ ಆಗಿದ್ರೆ ಇವ್ರು ಬಿಜೆಪಿ ಟಿಕೆಟ್ ಕೊಡಲಿಲ್ಲ. ಅವರು ಪಕ್ಷೇತರದಿಂದ ಆ ಪಕ್ಷೇತರದ ಸಂದರ್ಭದೊಳಗು ನಾವು ಮುನ್ಸಿಪಾಲಿಟಿ ಮೆಂಬರ್ ಆಗಿ ನಾವು ನಮ್ಮವ್ರ ಅಂಥ ಸಂದರ್ಭದಾಗ ಆಚೆ ಬಂದಕ್ಕೂ ಅವಾಗೇನಿದ್ದಿಲ್ಲ. ಅವಾಗ ಹಿಂದೂ ಮುಸ್ಲಿಂ ಇದ್ದಿಲ್ಲ. ಈಗೇನು BJPಯಿಂದ ಏನು ಕೊಟ್ಟು ಇವ್ರು ಆಚೆ ಬಂದಾಗ ಈಗ ಹಿಂದೂ ಮುಸ್ಲಿಂ ನಮ್ಮ ಹುಣ್ಮಂದಾಗ ಹಿಂದೂ ಮುಸ್ಲಿಂ ಹೆಂಗೆ ಗೊತ್ತಂತ ಭಾಳ ಭಾವ್ಯಾಕತೆ. ಇವತ್ತು ನಮ್ಮ ನಾಯಕರು ಅದಾರ, ನಮ್ಮ ಕಲಬುರ್ಗಿ ಅದಾರ, ಎಲ್ಲರೂ ಅದಾರ, ನಮ್ಮ ಜೊತೆ ಎಲ್ಲರೂ ಅದಾರ. ಹಂಗೆ ಐತಂದ್ರೆ ನಾವು ಮೂರೊಂದು ಸಹಿತೆ ಅವ್ರ ಜೊತೆನ ಅವ್ರಿಗಿನ ಹೆಚ್ಚು ನಾವು ಮಾಡ್ತೀವಿ. ಮುಸ್ಲಿಮ್ಸ್ಗಿನ ಹೆಚ್ಚು ನಾವು ನಮ್ಮ ಎಲ್ಲ ಜಾತಿ ಫುಲ್ ಮಾಡ್ತೀವಿ. ರಂಜಾನ್ ಅಥವಾ ನಮ್ಮ ಶ್ರಾವಣ